ಈ ಕ್ಯಾನ್ಸರ್ ಅಂದಾಗ ನಿಮ್ಗೆ ಏನು ಹೇಳಬೇಕಂತ ಅನ್ಸುತ್ತೆ? ಇವತ್ತು ನಮ್ಮ ಜೀವನ ಶೈಲಿಯ ಪರಿಣಾಮವೋ ಅಥವಾ ಯಾವ ಕಾರಣದಿಂದ ಕ್ಯಾನ್ಸರ್ ಅನ್ನುವಂಥದ್ದು ಜನರನ್ನ ಆವರಿಸ್ತಾ ಇದೆ ಅಂತ? ಹೌದು, ತುಂಬ ಅದೇ ಫಸ್ಟಿಗೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈ ಸ್ಪೆಸಿಫಿಕ್ ಆಗಿ ನಾವು ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದರೆ, ಶ್ವಾಸನಾಳದ ಅಥವಾ ಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಅಲ್ಲಿ ನಾವು ಕಾರಣಗಳನ್ನು ನೋಡ್ತಾ ಹೋದರೆ, ಸರ್ ಹೇಳ್ತಿದ್ರು ಅವಾಗ ಆಲ್ರೆಡಿ, ಸೊ ಕಾರಣಗಳನ್ನು ನೋಡ್ತಾ ಹೋದರೆ ನಂಬರ್ 1 ಕಾರಣ ಬರೋದೇ ಸ್ಮೋಕಿಂಗ್. ಅಲ್ಲಿ ಓಕೆ, ನಂಬರ್ 1 ಕಾರಣ ಬರೋದೇ ಸ್ಮೋಕಿಂಗ್. ಅಗೇನ್ ಇದನ್ನು ಎಲ್ಲೂ ನಾವು ತೊಗೊಂಬಂದರೆ ಲೈಫ್ ಸ್ಟೈಲ್ ಡಿಸೀಸಿಗೆ ಬರುತ್ತೆ. ನೋಡಿ, ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಇದೆ ಅಥವಾ ಡ್ರಗ್ಸ್ ತಗೋತಿದ್ದಾರೆ ಅಂತ ಹೇಳಿದರೆ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ. ಸೊ ಲೈಫ್ ಸ್ಟೈಲಿಗೆ ಅದನ್ನ ಕೋರಿಲೇಟ್ ಮಾಡ್ತೀವಿ ನಾವು ಅಲ್ವಾ. ಸೊ ಈ ಲಂಗ್ ಕ್ಯಾನ್ಸರ್ ನಂಬರ್ 1 ರೀಸನ್ ಸ್ಮೋಕಿಂಗ್ ಆಗಿರೋದ್ರಿಂದ ಅದು ಆಕ್ಟಿವ್ ಸ್ಮೋಕಿಂಗು ಇರಬಹುದು, ಪ್ಯಾಸಿವ್ ಸ್ಮೋಕಿಂಗು ಇರಬಹುದು. ಇದು ಒಳ್ಳೆಯ ಒಂದು ನ್ಯೂಸ್ ಅಲ್ಲ, ಯಾಕೆಂದ್ರೆ ಆಕ್ಟಿವ್ ಸ್ಮೋಕಿಂಗ್ ಅವ್ರು ಸ್ಮೋಕ್ ಮಾಡಿದ್ದಾರೆ, ಅವ್ರಿಗೆ ಕ್ಯಾನ್ಸರ್ ಆಯಿತು, ಕಾರಣ ಇದೆ, ಕ್ಯಾನ್ಸರ್ ಬಂತು, ಓಕೆ ಒಪ್ಕೋಬಹುದು, ಹೌದು ಹಂಗಾಗಿದೆ, ಬರಬಾರ್ದು, ಬಟ್ ಬರುತ್ತೆ, ಅವ್ರು ಕೇಳಲ್ಲ ಬಿಡಿ ಅಂದ್ರೆ. ಇವರು ಪ್ಯಾಸಿವ್ ಸ್ಮೋಕಿಂಗ್ ಮಾಡಿರೋರು ಈ ತುಂಬ ಕಡೆ ನೋಡ್ತಿರ್ತಾರೆ ನೀವು, ಪಾನ್ ಶಾಪ್ ಇರುತ್ತೆ ಹೊರಗಡೆ, ಯಾವುದೋ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಪಾನ್ ಶಾಪ್ ಮಾಡಿರ್ತಾರೆ, ಒಂದು ಏರಿಯಾ ಇರುತ್ತೆ, ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳ್ತಿಲ್ಲ ನಾನು, ಆದರೆ ಒಂದು ಟೀ ಶಾಪ್ ಇರುತ್ತೆ, ಪಾನ್ ಶಾಪ್ ಅನ್ನೋಕ್ಕಿಂತ ಒಂದು ಕಾರ್ನರ್ ಆಫ್ ದ ಏರಿಯಾ ಫಿಕ್ಸ್ ಇರುತ್ತೆ. ಅಲ್ಲಿ ಅಷ್ಟೊಂದು ಜನ ಸ್ಮೋಕ್ ಮಾಡ್ತಿರ್ತಾರೆ. ಅಲ್ಲಿ ಹಿಂದೆನೇ ಒಂದು ಚಿಕ್ಕ ಗ್ರೌಂಡ್ ಇರುತ್ತೆ, ಮಕ್ಕಳು ಆಡ್ತಿರ್ತಾರೆ ಅಲ್ಲಿ, ಅಥವಾ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅಥವಾ ಹೆಣ್ಮಕ್ಳು ಇರ್ತಾರೆ, ಅಥವಾ ವಯಸ್ಸಾದವರು ಇರ್ತಾರೆ, ಅವರು ಪ್ಯಾಸಿವ್ ಆಗಿ ಅದನ್ನ ಸ್ಮೋಕ್ ಇನ್ನೇಲಿ ಮಾಡ್ತಾನೆ ಇರ್ತಾರೆ. ಆಫೀಸ್ಗಳು ತಗೊಂಡ್ರು ಸ್ಮೋಕಿಂಗ್ ಝೋನ್ ಅಂತಾನೆ ಬಿಟ್ಕೊಡ್ತಿದ್ದಾರೆ, ಈಗ ಝೋನ್ ಅಂತ ಮಾಡ್ತಿದ್ದಾರೆ. ಸೊ ಈ ರೀತಿ ಮಾಡ್ತಿರುವಾಗ ಹಿಂಗೆ ಲಂಗ್ ಕ್ಯಾನ್ಸರ್, ನಾನು ಬೆಳಿಗ್ಗೆ ಕೂಡ ಇನ್ಸಿಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಿವೆಲೆನ್ಸ್ ರೇಟ್ಸ್ ಅಂತ. ಅಂದ್ರೆ ಇನ್ಸಿಡೆನ್ಸು ಓವರ್ ಆಲ್ ಕ್ಯಾನ್ಸರ್ಗಳಲ್ಲಿ ಹಳೆ ಸ್ಟಡಿ, ಸ್ವಲ್ಪ 2-3 ವರ್ಷದ ಹಿಂದಿನ ಸ್ಟಡಿ, ಓವರ್ ಆಲ್ ಕ್ಯಾನ್ಸರ್ಗಳಲ್ಲಿ 6% ಅಷ್ಟು ಲಂಗ್ ಕ್ಯಾನ್ಸರ್ಗಳಿದೆ ಭಾರತದಲ್ಲಿ. ಅಂದ್ರೆ ಲಂಗ್ ಕ್ಯಾನ್ಸರ್ ಬರೋದು ಇವಾಗ 100% ಕ್ಯಾನ್ಸರ್ ಅಂದ್ರೆ ಅದರಲ್ಲಿ ಒಂದು 6% ಅಷ್ಟು ಲಂಗ್ ಕ್ಯಾನ್ಸರ್ಗಳು. ಅದರಲ್ಲಿ ಡೆತ್ ಆಗುವಂಥದ್ದು ಅರೌಂಡ್ 9%. ಅಂದ್ರೆ ಓವರ್ ಆಲ್ ಕ್ಯಾನ್ಸರ್ಸ್ಗಳಲ್ಲಿ ಲಂಗ್ ಕ್ಯಾನ್ಸರ್ ಇಂದ ಡೆತ್ ಆಗುವಂಥದ್ದು ಅರೌಂಡ್ 9%. ಸೊ ಈ ರೀತಿ ನಮಗೆ ಸಂಖ್ಯೆಗಳು ಸಿಗ್ತಾ ಇರುವಾಗ ನಾವು ಸ್ಮೋಕಿಂಗ್ ಅಂತ ಏನಿದೆ ಅದನ್ನ ಬಿಡಲೇಬೇಕು, ಕಂಪಲ್ಸರಿ. ಬಿಕಾಸ್ ನಾವು ಇವತ್ತು ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಶ್ವಾಸಕೋಶದ ಬಗ್ಗೆ. ಸೊ ಕಂಪಲ್ಸರಿ ನಾನು ಇಲ್ಲಿ ಸ್ಮೋಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಂಗಂತ ಹೇಳಿ ಬೇರೆ ಆರ್ಗನ್ಸ್ಗೆ ಅಥವಾ ಬೇರೆ ಸಿಸ್ಟಮಿಗೆ ಈ ಸ್ಮೋಕಿಂಗ್ ಇಂದ ಎಫೆಕ್ಟ್ ಆಗಬಾರ್ದು ಅಂತ ಏನಿಲ್ಲ. ಸರ್ ಕೂಡ ಇದ್ದಾರೆ, GI ಸ್ಪೆಷಲಿಸ್ಟ್ ಇದ್ದಾರೆ ಸರ್, ಅವರು ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಬೇರೆ ಆರ್ಗನ್ಸಿಗೂ ಕೂಡ ಇದರಿಂದ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಬಟ್ ಸ್ಮೋಕಿಂಗ್ ಇಂದ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಲಂಗ್ಸಿಗೆ. ಇದಲ್ಲದೆ ಹಲವಾರು ಕೆಮಿಕಲ್ಸ್ಗಳಿಂದ, ಏರ್ ಪೊಲ್ಯೂಷನ್ ಇಂದ ತುಂಬಾ ಕೆಮಿಕಲ್ಸ್, ಅದು ಕೆಮಿಕಲ್ಸ್ ಯಾವ ರೂಪದಲ್ಲಾದ್ರೂ ಇರ್ಬೋದು, ಮನೆ ಹತ್ರ ಫ್ಯಾಕ್ಟ್ರಿ ಇರಬಹುದು, ಅಥವಾ ಫ್ಯಾಕ್ಟ್ರಿಯಿಂದ ಟಾಕ್ಸಿಕ್ ಗ್ಯಾಸಸ್ಗಳು ಬರ್ತಾ ಇರುವಂಥದ್ದು, ಇಂಥದೇ ಗ್ಯಾಸ್ ಅಂತಲ್ಲ. ಸೊ ನಮ್ಮ ಲಂಗ್ಸಿಗೆ ಯಾವುದೆಲ್ಲ ಟಾಕ್ಸಿಕ್ ಗ್ಯಾಸ್ ಇರುತ್ತೆ, ಆ ಗ್ಯಾಸ್ ಎಲ್ಲಿಂದ ರಿಲೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.